ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ವೈಕುಂಠ ಏಕಾದಶಿಯ ಅಂಗವಾಗಿ ಶರವಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ದಕ್ಷಿಣ ಬೆಂಗಳೂರಿನ ಎಲ್ಲಾ ಶ್ರೀನಿವಾಸ ದೇವಾಲಯಗಳಿಗೆ ಲಡ್ಡು ಹಂಚಲಾಯಿತು. ತ್ಯಾಗರಾಜನಗರದ ಲಕ್ಷ್ಮೀ ವೆಂಕಟೇಶ್ವರ ದೇವರಿಗೆ ಪೂಜೆ ಸಲ್ಲಿಸುವ ಮೂಲಕ ದೇವಾಲಯದ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಲಡ್ಡು ಹಂಚಿ ಶರವಣ ಚಾಲನೆ ನೀಡಿದರು. ಸುಮಾರು 40 ಖಾಸಗಿ ದೇವಾಲಯಗಳಿಗೆ 50,000 ಲಡ್ಡುಗಳನ್ನು ಹಂಚಲಾಯಿತು. ವಿಶೇಷವಾಗಿ ಶ್ರೀನಿವಾಸನಿಗೆ ಈ ಲಾಡು ಪ್ರಸಾದ ತುಂಬ ಪ್ರಿಯವಾದದ್ದು. ಎಲ್ಲ ಭಕ್ತಾದಿಗಳು ಕೂಡ ತಿರುಪತಿಗೆ ಹೋಗಿ ಬರೋಕ್ಕಾಗಲ್ಲ, ಅದಕ್ಕೋಸ್ಕರ ನಾವು ಇಲ್ಲೇ ಈ ಒಂದು ಪ್ರಸಾದವನ್ನು ತಯಾರಿ ಮಾಡಿ ಈ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ಪೂಜೆ ಮಾಡಿ ಇದನ್ನು ನಾನು ವಿತರಣೆ ಮಾಡ್ತಾ ಇದ್ದೀನಿ. ಎಲ್ಲ ಭಕ್ತಾದಿಗಳು ಕೂಡ ಭಗವಂತ ಶ್ರೀನಿವಾಸ ಎಲ್ಲ ರೀತಿಯ ಸಮೃದ್ಧಿ ಆಗಲಿ, ಸುಭಿಕ್ಷೆ ಆಗಲಿ ಅಂತೇಳಿ ವಿಶೇಷವಾಗಿ ನಮ್ಮ ಲೋಕಕ್ಕೆ ಕಲ್ಯಾಣ ಆಗಲಿ, ರಾಜ್ಯಕ್ಕೆ ರಾಷ್ಟ್ರಕ್ಕೆ ಎಲ್ಲ ಸಮೃದ್ಧಿ ಆಗಲಿ ಅಂತೇಳಿ ತ್ರಿವೇಂದ್ರಂ ಎಂಜಿನಿಯರಿಂಗ್ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ಜಾಗತಿಕ ಸಮಾವೇಶ ಬೆಂಗಳೂರಿನಲ್ಲಿ ಇವತ್ತು ನಡೆಯಿತು. ದೇವನಹಳ್ಳಿಯ ಸ್ವಿಸ್ ಟೌನ್ ಕ್ಲಾಟ್ಸ್ ಎಕ್ಸೋಟಿಕಾದ ಸೆಟಾ ಕ್ಲಬ್ನಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಜ್ಞಾನಪೀಠ ಪುರಸ್ಕೃತ ಸಾಹಿತಿ UR ಅನಂತಮೂರ್ತಿ ಉದ್ಘಾಟಿಸಿದರು. UST ಗ್ಲೋಬಲ್ ಅನ್ನೋ ಸಂಸ್ಥೆಯ ಸಹಯೋಗದಲ್ಲಿ 2 ದಿನಗಳವರೆಗೆ ನಡೆಯುವ ಈ ಕಾರ್ಯಕ್ರಮದಲ್ಲಿ ಜಾಗತಿಕ ಸ್ಥಿರೀಕರಣ ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ವಿಚಾರಗೋಷ್ಠಿ ನಡೆದಿದೆ. They protested, they went to jail. Intentional communities, humble in a way. Signs of that. This is the second time this is happening in the last 3 years. It's a global event. It's a great event to participate because we're getting all our leaders, all the alumni members coming from all over the world and getting an opportunity to share some of the best practices and kind of renew the networking and relationships. ಇದನ್ನು ಕಟ್ಟೋರು ಉಳಿದ ಜನರು ಇದ್ದಾರೆ ಅಂತ ತಿಳ್ಕೊಂಡು ಕಟ್ಟಬೇಕಾಗತ್ತೆ. ನನ್ನ ಮನೆ ನನ್ನ ಮಟ್ಟಿಗೆ ತೋರಿಸ್ಕೋಬೇಕು ಅಲ್ಲ, ನಾನು ಎಲ್ಲಿ ಬದುಕ್ತಾ ಇದ್ದೀನಿ ಅನ್ನೋದನ್ನು ಅದು ಹೇಳುವಂತ ಹೇಳಬೇಕು. ಹಿಂದೆ ಮಲ್ಲೇಶ್ವರಂ ಹಾಗೆ ಇತ್ತು, ಬಸವನಗುಡಿ ಹಾಗೆ ಇತ್ತು. ಆ ಹಿಂದಿನ ಕೆಲವು ಗುಣಗಳನ್ನು ಉಳಿಸ್ಕೊಂಡು ಕಟ್ಟಬೇಕು ಅಂತಂದು ಎಂಜಿನಿಯರ್ಸ್ ಅಂತ ಕೇಳಿ ಎಂಜಿನಿಯರ್ಸ್ ಅದನ್ನು ಮಾಡ್ತಾರೆ. ಡಾಕ್ಟ್ರುಗಳು ಇವತ್ತಿನ ಮೆಡಿಸನ್ ಅಂದರೆ ಇವತ್ತಿನ ಮೆಡಿಸನ್ ಹಳೆ ಕಾಲದನ್ನು ನೋಡೋಕ್ಕೆ ಹೋಗಲ್ಲ. ಎಂಜಿನಿಯರ್ಸು ಹಳೆ ಕಾಲದ್ದು ನೋಡ್ತಾರೆ, ಹೊಸದು ನೋಡ್ತಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇವತ್ತು ಶನೇಶ್ವರ ಸ್ವಾಮಿಯ ಮಹಾಯಜ್ಞ ನಡೆಯಿತು. 1108 ಪ್ರತ್ಯೇಕ ಹೋಮಕುಂಡ ನಿರ್ಮಿಸಿ ಮಹಾಯಜ್ಞ ನೆರವೇರಿಸಲಾಯಿತು. ಮೈಸೂರಿನ ಶ್ರೀ ಬೀರಪ್ಪ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ನಡೆದ ಈ ಮಹಾಯಜ್ಞದಲ್ಲಿ ಸಾವಿರಾರು ಮಂದಿ ಪಾಲ್ಗೊಂಡಿದ್ರು. ನವಗ್ರಹಗಳಿಗಾಗಿ ಪ್ರತ್ಯೇಕ 9 ಹೋಮಕುಂಡಗಳನ್ನು ನಿರ್ಮಿಸಲಾಗಿತ್ತು. ಒಂದು ಹೆರಿಗೆ ಆಸ್ಪತ್ರೆಯಲ್ಲಿ ಹುಟ್ಟಿದ ಮಕ್ಕಳನ್ನೆಲ್ಲ ಒಂದೆಡೆ ಕಲೆ ಹಾಕಿ ಗೆಟ್ ಟುಗೆದರ್ ಮಾಡಿದ್ರೆ ಹೇಗಿರುತ್ತೆ? ಇಂಥದೊಂದು ವಿಭಿನ್ನ ಪ್ರಯತ್ನವೊಂದನ್ನು ಬೆಂಗಳೂರಿನ ಆಸ್ಪತ್ರೆಯೊಂದು ಮಾಡಿದೆ. ಆ ಮಕ್ಕಳ ಸಂಭ್ರಮವನ್ನು ನೋಡೋದಕ್ಕೆ 2 ಕಣ್ಣುಗಳು ಸಾಲದಾಗಿದ್ವು. ಮಕ್ಕಳ ಕಲರವ ಹೇಗಿತ್ತು ಅನ್ನೋದನ್ನ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಅನ್ನ ಮುಗಿಸ್ತಾ ಇದ್ವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಕೈಗೆ ಟ್ಯಾಟೂ ಹಾಕಿಸ್ಕೊಳ್ಳೋದೇನು, ತಲೆಗೆ ಕಿರೀಟದಂತೆ ಬಲೂನ್ ಧರಿಸಿ ಆಡೋದೇನು, ಮತ್ತೊಂದೆಡೆ ಅಮ್ಮನ ಮಡಿಲಲ್ಲಿ ಹಾಯಾಗಿ ನಿದ್ದೆಗೆ ಜಾರಿದ ಕಂದಮ್ಮಗಳು. ಅಬ್ಬಬ್ಬಾ, ಮಕ್ಕಳ ಈ ಕಲರವ ನೋಡ್ಲಿಕ್ಕೆ ಕಣ್ಣುಗಳೆರಡು ಸಾಲದಂತಿದ್ವು. ಅಂದ್ಹಾಗೆ ಮಕ್ಕಳಿಗೆ ಇಂತಹದೊಂದು ಗೆಟ್ ಟುಗೆದರ್ ಏರ್ಪಡಿಸಿದ್ದು ಬೆಂಗಳೂರಿನ ಮದರ್ಹುಡ್ ಆಸ್ಪತ್ರೆಯಲ್ಲಿ. ಪುಟ್ಟ ಹುಡುಗಿಯೊಬ್ಳು ತಾನ್ಯಾರಿಗೂ ಕಮ್ಮಿ ಇಲ್ಲ ಅನ್ನೋಂತೆ ಟ್ಯಾಟೂ ಹಾಕಿಸ್ಕೊಂಡ್ರೆ ಕೆಲ ಪುಟಾಣಿಗಳು ಸಂಭ್ರಮದ ಅಲೆಯಲ್ಲಿ ತೇಲಾಡ್ತಾ ಇದ್ರು. ಮಕ್ಕಳ ಸಂಭ್ರಮ ಕಂಡ ಪೋಷಕರ ಸಂತೋಷಕ್ಕಂತೂ ಪಾರವೇ ಇರಲಿಲ್ಲ. ಇಲ್ಲಿ ಮದರ್ಹುಡ್ ಹಾಸ್ಪಿಟಲಲ್ಲಿ ಆ್ಯಕ್ಚುಲಿ ನಾನು 2nd ಬೇಬಿನ ಡೆಲಿವರ್ ಮಾಡಿದ್ದೀನಿ. ಇಲ್ಲಿ ಇದು ಹಾಸ್ಪಿಟಲ್ ಫೀಲಿಂಗ್ ಇರಲ್ಲ, ಬಟ್ ಇಲ್ಲಿ 1000 ಬೇಬೀಸ್ ಆಗಿದೆ ಅಂತ ಇವತ್ತು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಸೆಲೆಬ್ರೇಷನ್ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಐ ಹ್ಯಾವ್ ನಾಟ್ ಸೀನ್, ನಾನು ಎಲ್ಲೂ ನೋಡಿಲ್ಲ ಈ ಥರ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಇಂದಿರಾನಗರದಲ್ಲಿರುವ ಮದರ್ಹುಡ್ ಆಸ್ಪತ್ರೆಯಲ್ಲಿ ಕೇವಲ 22 ತಿಂಗಳಲ್ಲೇ 1,000 ಮಕ್ಕಳು ಜನಿಸಿವೆ. ಈ ಸಂಭ್ರಮಕ್ಕಂತಲೇ ಎಲ್ಲರನ್ನೂ ಒಂದುಗೂಡಿಸಲಾಗಿತ್ತು. ಆಸ್ಪತ್ರೆಯನ್ನ ಕೂಡ ಕಲರ್ ಬಲೂನ್ಗಳಿಂದ ಸಿಂಗರಿಸಲಾಗಿತ್ತು. ಇದೇ ಖುಷಿಯಲ್ಲಿ ಆಸ್ಪತ್ರೆಯ ಆಡಳಿತ ಮಂಡಳಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು.
ಸ್ಟಾರ್ಟಿಂಗ್ ಆಫ್ ದ ಹಾಸ್ಪಿಟಲ್ ಬಂದು 1,000 ಬೇಬೀಸು ಡೆಲಿವರಿ ಆಗಿದೆ. ಈ ಒಂದು 22 ಮಂತ್ಸಲ್ಲೇ ಇಷ್ಟು ಬೇಗ ಈ 1000 ಬೇಬೀಸ್ ಆಗೋದೇ ಒಂದು ಅಚೀವ್ಮೆಂಟು. ಒಟ್ಟಾರೆ ಮದರ್ಹುಡ್ ಆಸ್ಪತ್ರೆಯ ಗೆಟ್ ಟುಗೆದರ್ ಮೂಲಕ ಪೋಷಕರನ್ನ ಸಂಭ್ರಮದ ಅಲೆಯಲ್ಲಿ ತೇಲಿಸಿತು. ಡಿಸ್ಚಾರ್ಜ್ ಆದ ಬಳಿಕವೂ ಅವರನ್ನ ಒಂದೆಡೆ ಸೇರಿಸಿ ಅರ್ಥಪೂರ್ಣ ಕಾರ್ಯಕ್ರಮ ನಡೆಸಿಕೊಡ್ತು. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗೇಂದರ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್.